ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನೋಡ್ತಾ ಇದ್ದಂಗೆ ನಾನು ಜಾರ್ಜಿಯಾಗೆ ಬಂದು 1 ವರ್ಷ ಆಗೇ ಹೋಗಿತ್ತು. ಇಂಡಿಯಾದಲ್ಲಿ ನಮ್ಗೆ ಆಧಾರ್ ಕಾರ್ಡ್ ಇರೋ ಥರ ಇಲ್ಲಿ ಬೇರೆ ದೇಶದಿಂದ ಬಂದಿರೋರಿಗೆ TRC ಅಂತ ಇರೋದು. ಅದನ್ನ ರಿನಿವಲ್ ಮಾಡಿಸೋದಕ್ಕೆ ನಾನು ನನ್ನ ಫ್ರೆಂಡ್ನ ಎತ್ಕೊಂಡು ಹೊಟ್ಟೆ. ಅರ್ದಿರೋ ತಪ್ಪಿಗೆ ಗಾಡಿಗೆ ಪೆಟ್ರೋಲ್ ಹಾಕ್ಸಿ ನಾವು ಹೊಟ್ಟಿದೆ ಯೂನಿವರ್ಸಿಟಿ ಕಡೆ. तू समझा? हाँ. नहीं, तू समझा नहीं. Nihal, I know why you went in the front. ಕ್ರಿಸ್ಮಸ್ ಮುಗಿದ್ರು ನಮ್ಮ ಯೂನಿವರ್ಸಿಟಿ ಅವರು ಕ್ರಿಸ್ಮಸ್ ಟ್ರೀ ತೆಗೆದಿರಲಿಲ್ಲ. ಬೇಕಾಗಿರೋ ಡಾಕ್ಯುಮೆಂಟ್ ತಗೊಂಡು ನಾವು ಹೊಟ್ಟಿದ್ದೆ PSH ಕಡೆ, ಅಂದರೆ ಪಬ್ಲಿಕ್ ಸರ್ವಿಸ್ ಹಾಲ್. ಈ ಬಿಲ್ಡಿಂಗ್ ನೋಡೋಕ್ಕೆ ಮಶ್ರೂಮ್ ಥರ ಇದೆ, ಬಟ್ ಜಾರ್ಜಿಯಾದಲ್ಲಿ ಏನೇ ಫೈನ್ ಕಟ್ಟಬೇಕಂದ್ರೂ ಏನೇ ಅಪ್ಲೈ ಮಾಡಬೇಕಂದ್ರೂ ನಾವು ಇಲ್ಲಿಗೆ ಬರಬೇಕು. ಇಲ್ಲಿ ನಮ್ಮ ಫೋಟೋ ನಾವೇ ಕ್ಲಿಕ್ ಮಾಡ್ಕೋಬೇಕು. ಸ್ಟ್ಯಾಂಪ್ ಸೈಜು, ಪಾಸ್ಪೋರ್ಟ್ ಸೈಜು ಫೋಟೋ ಬೇಕು ಅಂತ ಜಂಜಾಟ ಇರಲ್ಲ. ಬಟ್ ಆಧಾರ್ ಕಾರ್ಡ್ಗಿಂತ ವರ್ಸ್ಟ್ ಆಗಿ ನಮ್ಮ TRC ನಮ್ಮ ಫೋಟೋಸ್ ಬರುತ್ತೆ. ಕೊಟ್ಟಿರೋ ಫಾರ್ಮ್ ಫಿಲಪ್ ಮಾಡೋಕ್ಕೆ ನಾನು ನನ್ನ ಫ್ರೆಂಡ್ ತಲೆ ತಿಂತಾ ಇದ್ದೆ. ನಾನು ಅಲ್ಲಿ ಸೀರಿಯಸ್ ಆಗಿ ಫಾರ್ಮ್ ಫಿಲಪ್ ಮಾಡ್ತಾ ಇದ್ರೆ ಅಣ್ಣ ಅವರು ಇಲ್ಲಿ ಪೋಸ್ಟ್ಗಳು ಕೊಡ್ತಾ ಇದ್ದಾರೆ. ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಕರ್ಕೊಂಡ್ಬಂದಿರೋ ತಪ್ಪಿಗೆ ನಾನು ಇದೆಲ್ಲ ಸಹಿಸ್ಕೋಬೇಕು. ಎಷ್ಟೇ ಗೊತ್ತಿದ್ರು ಒಂದು ಫಾರ್ಮ್ ಫಿಲಪ್ ಮಾಡಬೇಕಾದ್ರೆ ಒಂದಲ್ಲ ಒಂದು ಮಿಸ್ಟೇಕ್ ಮಾಡೇ ಮಾಡ್ತೀನಿ. ಒಂದು ಮಿಸ್ಟೇಕ್ ಇಲ್ದಿರೋ ಫಾರ್ಮ್ ಫಿಲಪ್ ಮಾಡಿದ್ರೆ ನನಗೆ ನನ್ನ ಮೇಲೆ ಆಶ್ಚರ್ಯ ಆಗುತ್ತೆ. ನಾನು ಮಿಸ್ಟೇಕ್ ಮಾಡೋಕ್ಕೆ ನನ್ನ ಫ್ರೆಂಡಿಗೆ ಕಾರಣ ಅಂತ ನಾನು ಅವನ್ನೇ ಬ್ಲೇಮ್ ಮಾಡಿ ಸುಮ್ಮನೆ ಅದೇ. ಬಟ್ ಒಂದಂತೂ ನಿಜ, ಜಾಗ ಯಾವುದಾದ್ರೂ ಇರಲಿ, ನಾವು ಜಗಳ ಆಡೋದಂತೂ ನಿಲ್ಲಿಸಲ್ಲ. ಅದೊಂದು ಫಾರ್ಮ್ ಫಿಲಪ್ ಮಾಡೋಕ್ಕೆ ಅವ್ನು ಮಾಡೋ 10 ಚೇಷ್ಟೆಗಳನ್ನ ನಾನು ಸಹಿಸ್ಕೋಬೇಕು. ಒಂದು ಚಾನ್ಸ್ ಸಿಕ್ಕಿದ್ರೂ ರೇಗಿಸ್ದೆ ಸುಮ್ಮನೆ ಬಿಡಲ್ಲ. ಕರ್ಕೊಂಬಂದಿದ್ದು ನನ್ನ ತಪ್ಪು, ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಇದೆ. ಕೊನೆಗೂ ಹಾಗೋ ಹೇಗೋ ಜಗಳ ಆಡ್ಕೊಂಡು ಇರೋ ಒಂದು ಫಾರ್ಮ್ನ ಫಿಲಪ್ ಮಾಡಿ ಹೋಗಿ ಅಪ್ಲೈ ಮಾಡಿ ಬಂದ್ವಿ. ಅವ್ನು ನನ್ನ ಜೊತೆ ಬಂದಿರೋದಕ್ಕೆ ಅವ್ನು ಕೇಳಿದ್ನ ಕೊಡಿಸಿ ಅದನ್ನು ತಿನ್ಕೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ಓಕೆ ಗೈಸ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಪಾಕ.